ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಮೇಕಪ್ ಲುಕ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಡೈಲಿ ಬೇಸಸ್ಗೆ ಬರೀ 5 ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಯಾವ್ಯಾವಂದರೆ ಇದು ಐಲೈನರ್, ಲಿಪ್ಸ್ಟಿಕ್, ಪೌಡರ್, ಕಾಜಲ್ ಆ್ಯಂಡ್ ಸನ್ಸ್ಕ್ರೀನ್. ಇವಾಗ ಮೇಕಪ್ ಶುರು ಮಾಡೋಣ. ಫಸ್ಟಿಗೆ ಬಂದು ನಾವು ಮಾಯ್ಶ್ಚರೈಸರ್ ಆರ್ ಸನ್ಸ್ಕ್ರೀನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ರೆಕಮೆಂಡ್ ಮಾಡೋದಂದರೆ ಸನ್ಸ್ಕ್ರೀನ್. ಡೈಲಿ ಸನ್ಸ್ಕ್ರೀನ್ ಯೂಸ್ ಮಾಡಿ, ಮತ್ತು ಮನೆ ಒಳಗಿದ್ರೂ ಆಚೆ ಹೋದರೆ ತಪ್ಪದೆ ಯೂಸ್ ಮಾಡಿ, ಒಳಗಿದ್ರೂ ಕೂಡ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ನಾನು ಹೋದ ವಿಡಿಯೋದಲ್ಲಿ ಹೇಳಿದಾಗೆ ಟ್ಯಾನ್ ಆಗಲ್ಲ, ಮುಖ ಏಜ್ ಆಗಿರೋ ಥರ ಕಾಣಿಸಲ್ಲ. ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಫಸ್ಟು ಇಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. 2 ಬೆರಳಿಗೆ ಹಾಕೋಬೇಕು. ಇವಾಗಿನ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಹಾಕಿಲ್ಲ ಫೇಸ್ ಮೇಲೆ. ಲಿಪ್ ಬಾಮ್ ಬಂದುಬಿಟ್ರೆ ಈ ಥರ 2 ಬೆರಳಿಗೆ ಈ ಥರ ಹಿಂಗೆ ಹಾಕೋಬೇಕು. ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನೆಕ್ಗೆ ಕೂಡ ಮೇಕಪ್ ಮಾಡ್ಕೊಳ್ಳಿ, ಏಕೆಂದರೆ ಮುಖ ಒಂಥರ ಕುತ್ತಿಗೆ ಒಂಥರ ಕಾಣಿಸುತ್ತೆ. ಓ ಶೆಟ್. ಓಕೆ, ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡಿದ್ದಾಯಿತು. ಇವಾಗ ಇದೊಂದು 5 ನಿಮಿಷ ಸೆಟ್ ಆಗಲಿ, ಆಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್, ಇವಾಗ ಸನ್ಸ್ಕ್ರೀನ್ ಎಲ್ಲ ಸೆಟ್ ಆಗಿದೆ ಫೇಸ್ಗೆ. ನೆಕ್ಸ್ಟ್ ಈಗ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಲ್ಯಾಕ್ಮಿ. ನಿಮ್ಮ ಹತ್ರ ಯಾವುದಿದೆ ಲೂಸ್ ಪೌಡ್ರ್ ಅದು ಹಾಕೋಬೋದು. ನಾನು ಯೂಸ್ ಮಾಡೋದಿದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಇವಾಗ ಪೌಡರ್ ಎಲ್ಲ ಸೆಟ್ ಆಗಿದೆ. ನೆಕ್ಸ್ಟ್ ಈಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಡೈಲಿ ಬೇಸಿಸಿಗೆ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ. ಓಕೆ ಫ್ರೆಂಡ್, ಇವಾಗ ಕಾಜಲ್ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್, ಲಾಸ್ಟ್ ಬಟ್ ದ ಲೀಸ್ಟ್ ಅನ್ನೋ ಹಾಗೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟೇ, ಇನ್ನೇನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇರ್ ಸ್ಟೈಲ್ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ನಾನು ಸುಮ್ಮನೆ ಈ ಥರ ತೋರಿಸೋಣ ನಿಮಗೆ ಅಂತ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮೇಕಪ್ ಲುಕ್ ಹೇಗೆ ಬಂದಿತ್ತು ಅಂತ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.